ಹಲೋ ಡಿಯರ್ ಡಿ ಸಿ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನನಗೆ ಇವತ್ತು ಕ್ವಶನ್ ಕಳಿಸಿರೋದು ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಅಂತ ಚಾಪ್ಟರ್ ಏನಿದೆ ಐಟಿ ಸ್ಕಿಲ್ ಅಲ್ಲಿ. ಸೊ ಅದ್ರ ಮೇಲೆ ಒಂದು ಕ್ವಶನ್ ಕಳಿಸಿದ್ದಾರೆ. ಸೊ ಇಟ್ ಇಸ್ ಬೇಸಿಕಲಿ ಆನ್ ದಿ ಟಾಪಿಕ್ ಆಫ್ ಅಲ್ಗಾರಿದಮ್ ಮೇಲೆ. ಸೊ ಅಲ್ಗಾರಿದಮ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಒಂದು ಅಲ್ಗಾರಿದಮ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ ಅಂತ ಅವನು ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಈ ಅಲ್ಗಾರಿದಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಅಂತ ಕೊಟ್ಟಿದ್ದಾನೆ. ಸೊ ವೇರಿಯಬಲ್ಸ್ ನ ಡಿಫೈನ್ ಮಾಡಿದ್ದಾನೆ. a is equal to 5 ಅಂತ, b is equal to a into 2 ಅಂತ ಇದೆ. ನೋಡಿ ಅರ್ಥ ಮಾಡ್ಕೊಳ್ಳಿ. a ವ್ಯಾಲ್ಯೂ ಡಿಫೈನ್ ಮಾಡಿದ್ದಾನೆ. ಸೊ ಇಟ್ ಇಸ್ ಅನ್ ಇಂಟಿಜರ್ ವ್ಯಾಲ್ಯೂ. b is defined like this. a star 2 ಅಂತ ಅಂದ್ರೆ a ಏನಿದೆ ಇದಕ್ಕೆ 2 ನ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ತಾನೆ. ಸಿಂಪಲ್ ನಾನು ಇಲ್ಲಿ ಔಟ್ಪುಟ್ ನ ಮಾಡ್ಕೊಂಡ್ಬಿಡ್ತೀನಿ. ಬಿ ಗೆ ಏನ್ ಸ್ಟೋರ್ ಆಗುತ್ತೆ ಹೇಳಿ. ಬಿ ಗೆ ಎ ಅಂದ್ರೆ 5 ಇಂಟು 2 ಎಷ್ಟಾಗುತ್ತೆ ನಿಮಗೆ 10 ಸ್ಟೋರ್ ಆಗಿರುತ್ತೆ. ಅಂದ್ರೆ ಬಿ ಗೆ 10 ಅಸೈನ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಇಟ್ಸ್ ಅ ಪ್ರಾಬ್ಲಮ್ ಆನ್ ಇಫ್ ಎಲ್ಸ್ ಮೇಲೆ ಒಂದು ಕ್ವಶನ್ ಕೇಳಿದಾನೆ. ಸೊ ಇಫ್ ಬಿ ಪರ್ಸೆಂಟೇಜ್ ಇದನ್ನ ಮಾಡ್ಯುಲಸ್ ಅಂತ ಕರೀತಾರೆ, ಮಾಡ್ಯುಲಸ್ ಆಪರೇಟರ್ ಅಂತ. ನಿಮಗೆ ಆಪರೇಟರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ನಿಮ್ಗೆ ಆಪರೇಟರ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಕ್ವಶನ್ ಅಟೆಂಡ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅದೇನು ರೆಪ್ರೆಸೆಂಟ್ ಮಾಡುತ್ತೆ, ಅದೇನು ಔಟ್ಪುಟ್ ಕೊಡುತ್ತೆ ಅಂತ ನಿಮಗೆ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಬಿ ಪರ್ಸೆಂಟೇಜ್ 5 ಅಂತಂದ್ರೆ ಅದ್ರ ಅರ್ಥ ಬಂದ್ಬಿಟ್ಟು ಈ ಬಿ ವ್ಯಾಲ್ಯೂ ಏನ್ ಸ್ಟೋರ್ ಆಗಿದೆ 10 ನೀವು 5 ಇಂದ ಡಿವೈಡ್ ಮಾಡಬೇಕು. ಈ ಪರ್ಸೆಂಟೇಜ್ ಏನಿರುತ್ತೆ ಅಂದ್ರೆ ಬೇಸಿಕಲಿ ನಿಮಗೆ ರಿಮೈಂಡರ್ ನ ಕೊಡುತ್ತೆ. ಪರ್ಸೆಂಟೇಜ್ ಏನ್ ಕೊಡುತ್ತೆ ನಿಮಗೆ? ರಿಮೈಂಡರ್. ಮ್ಯಾಥಮೆಟಿಕಲ್ ಆಪರೇಟರ್ ನಿಮಗೆ ಗೊತ್ತಿರಬೇಕಾಗುತ್ತೆ. ರಿಮೈಂಡರ್ ಕೊಡುತ್ತೆ. ರಿಮೈಂಡರ್ ಅಂತಂದ್ರೆ ನಿಮಗೆ ಬಿ ಅಂತಂದ್ರೆ 10 ವ್ಯಾಲ್ಯೂ ಸ್ಟೋರ್ ಆಗಿದೆ. ಈ 10 ಡಿವೈಡೆಡ್ ಬೈ 5 ಮಾಡಬೇಕು. 10 ಡಿವೈಡ್ ಬೈ 5 ಏನಾಗುತ್ತೆ ಹೇಳಿ? 10 ಡಿವೈಡ್ ಬೈ 5 ಬಂದ್ಬಿಟ್ಟು ನಿಮಗೆ ರಿಮೈಂಡರ್ ಎಷ್ಟು ಬರುತ್ತೆ? ರಿಮೈಂಡರ್ 0 ಬಂದ್ಬಿಡುತ್ತೆ ಅಲ್ವಾ? ಸೊ 5 1 5 5 2 10 ಅಂದ್ರೆ ಪರ್ಫೆಕ್ಟ್ಲಿ ಡಿವೈಡ್ ಆಯ್ತು. ಪರ್ಫೆಕ್ಟ್ ಆಗಿ ಡಿವೈಡ್ ಆಯ್ತು ಅಂತ ನಿಮಗೆ ರಿಮೈಂಡರ್ 0 ಬರುತ್ತೆ ಅಂತ. ಸೊ ರಿಮೈಂಡರ್ 0 ಬಂದಿದೆ. ರಿಮೈಂಡರ್ 0 ಅಂತ ಕೇಳ್ತಾ ಇದೆ. ಇಫ್ ದಿಸ್ ಇಸ್ ಟ್ರೂ, ಈ ಕಂಡೀಷನ್ ಏನಾಯ್ತು ನೋಡಿ. ಈಗ ಈ ಕಂಡೀಷನ್ ನಿಮ್ಗೆ ಏನಾಯ್ತು ಅಂತಂದ್ರೆ ಇದು ಟ್ರೂ ಆಗೋಯ್ತು. ಸೊ ದಿಸ್ ಕಮ್ಸ್ ಟ್ರೂ. ಓಕೆನಾ? ಈ ಟ್ರೂ ಆಯ್ತು ಅಂತಂದ್ರೆ ಬಿ ಪ್ರಿಂಟ್ ಆಗ್ಬಿಡುತ್ತೆ. ಸೊ ವೆರಿ ಸಿಂಪಲ್. ಇಫ್ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಇಲ್ಲೇನ್ ಪ್ರಿಂಟ್ ಇರುತ್ತೆ ಅದು ಪ್ರಿಂಟ್ ಆಗುತ್ತೆ. ಇದೇನಾದ್ರೂ ಫಾಲ್ಸ್ ಆಗಿತ್ತು ಅಂತಂದ್ರೆ ಎಲ್ಸ್ ಬ್ಲಾಕ್ ಹೋಗುತ್ತೆ. ಎಲ್ಸ್ ಬ್ಲಾಕ್ ಹೋಗ್ಬಿಟ್ಟು ಏನ ಪ್ರಿಂಟ್ ಮಾಡ್ತಿಲ್ಲ, ಏನ್ ಕೊಡ್ತಾ ಮೇಲೆ ಎಂಡ್ ಅಂತ ಕೇಳಿದ್ರೆ. ಸೊ ಈಗ ನೀವೇ ಆನ್ಸರ್ ಹೇಳಿ, ಆನ್ಸರ್ ಏನ್ ಬರುತ್ತೆ ಅಂತ. ಸೊ ಇದು ಟ್ರೂ ಆಯ್ತು, ಈ ಕಂಡೀಷನ್ ಟ್ರೂ ಆಯ್ತು. ಈ ಕಂಡೀಷನ್ ಟ್ರೂ ಆಗಿರೋದಕ್ಕೆ ಬಿ ಪ್ರಿಂಟ್ ಆಗುತ್ತೆ. ಸೊ ಬಿ ನಲ್ಲಿ ಏನು ಸ್ಟೋರ್ ಆಗಿದೆ ಈಗ? 10 ಸ್ಟೋರ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ 10 is your answer. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ತರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಹುದು ನಿಮ್ಮ ಎಕ್ಸಾಮ್ಸ್, ಡಿಸಿಟಿ ಎಕ್ಸಾಮ್ ನಲ್ಲಿ. ಸೊ ಇದರ ನಿಮ್ಗೆ ಏನೇ ಸಬ್ಜೆಕ್ಟ್ ಇರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್, ಯಾವುದೇ ಚಾಪ್ಟರ್ ಡೌಟ್ ಇತ್ತು ಅಂತ ನನ್ನ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿ ಅದನ್ನ ಈಸಿಯಾಗಿ ಅರ್ಥ ಆಗೋ ಒಂದು ವಿಡಿಯೋ ಸೊಲ್ಯೂಷನ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.